ನನಗೆ ಅಕ್ಷರ ಕಲಿಸಿಕೊಟ್ಟಿರುವಂಥ ಗುರುಗಳು, ನನಗೆ ನನ್ನ ಬಾಳಿನಲ್ಲಿ ಬೆಳಕಾಗಿ ಈ ಹಂತಕ್ಕೆ ಬೆಳೆಸಿರುವಂಥ ಗುರುಗಳಿಗೆ ಈ ದಿನ ಒಂದು ವೈಭವ, ಸಂಭ್ರಮ, ಖುಷಿ ಅಂತ ಹೇಳ್ಬೋದು. ಯಾಕೆಂತಂದರೆ ಅವರು ಕಲಬುರಗಿ ಜಿಲ್ಲೆಯ 22ನೇ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ನಮ್ಮೆಲ್ಲರಿಗೂ ಬಹಳ ಸಂತೋಷವಾದಂಥ ವಿಷಯವಾಗಿದೆ. ಈ ಒಂದು ಸಮ್ಮೇಳನದಲ್ಲಿ ನಾಡಿನ ಜನತೆ ಎಲ್ಲರೂ ಭಾಗವಹಿಸಬೇಕು. ಫೆಬ್ರವರಿ 16 ಮತ್ತು 17ರಂದು ನಡೆಯುವಂಥ ಈ ಕಾರ್ಯಕ್ರಮದಲ್ಲಿ ಸರ್ ಅಲ್ಲಿ ಸರ್ವ ಅಧ್ಯಕ್ಷರಾಗಿರ್ತಾರೆ. ಎಲ್ಲ ಗೋಷ್ಠಿಗಳಲ್ಲಿ ಸರ್ವಾಧ್ಯಕ್ಷರಾಗಿರ್ತಾರೆ. ತಾವೆಲ್ಲರೂ ಭಾಗವಹಿಸಿ ಒಂದು ಕಾರ್ಯಕ್ರಮದಲ್ಲಿ ಒಂದು ಯಶಸ್ವಿಗೆ ತಾವೆಲ್ಲರೂ ಸಾಕ್ಷಿಯಾಗಬೇಕು. ಇದನ್ನ ನಾವು ಬರ್ತೀವಿ, ನೀವು ಬರಬೇಕು. ಜೊತೆಗೆ ಕನ್ನಡ ಕಲಬುರಗಿಯ ಕನ್ನಡ ಭವನದಲ್ಲಿ ಈ ಕಾರ್ಯಕ್ರಮ ನಡೀತಿದೆ. ದಯವಿಟ್ಟು ತಾವೆಲ್ಲರೂ ಆಗಮಿಸಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು. ಇದು ನಮ್ಮ ಈ ನೆಲಕ್ಕೆ ಕೊಟ್ಟಿರುವಂಥ ಗೌರವಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿ ಒಂದು ಕಾರ್ಯಕ್ರಮವನ್ನು ರಾಜ್ಯಾಂತದಲ್ಲಿ ಒಂದು ನಮ್ಮ ಕಡೆ ನೋಡುವಂತೆ ಈ ಒಂದು ಕಾರ್ಯಕ್ರಮ ಮಾಡಿಕೊಡ್ಬೇಕು ಅನ್ನೋಂಥದ್ದನ್ನು ನಾನು ವಿನಂತಿಯನ್ನು ಮಾಡ್ಕೊತಿದ್ದೇನೆ. ನನ್ನ ಸರರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಅವರಿಗೆ ಇಷ್ಟೇ ಜಿಲ್ಲಾ ಹಂತದಲ್ಲದೆ ಮತ್ತು ರಾಜ್ಯ ಹಂತದಲ್ಲಿಯೂ ಅವರಿಗೆ ಗೌರವ ಸಿಗಬೇಕು. ಅವರ ಒಂದು ಸಾಹಿತ್ಯಕ್ಕೆ, ಅವರ ಒಂದು ಈ ನಾಡಿಗೋಸ್ಕರ, ಈ ತಾಯಿ ಭುವನೇಶ್ವರಿ ಅಮ್ಮಗೋಸ್ಕರ ದುಡಿದಿರುವಂಥ ಒಂದು ಪರಿಶ್ರಮದ ಮೇಲೆ ಅವರಿಗೆಲ್ಲರಿಗೂ ಎಲ್ಲ ಗೌರವಗಳನ್ನು ತಂದುಕೊಳ್ಳಿ ಅನ್ನುವಂಥ ತಾಯಿ ಭುವನೇಶ್ವರಿ ಅಮ್ಮನಲ್ಲಿ ಪ್ರಾರ್ಥಿಸುತ್ತಾ ನನ್ನ ಮಾತನ್ನು ಜಯ.